ಜ್ಞಾನಿಗಳ ಒಂದು ಮಾತನ್ನ ಹೆಂಗೆ ಹೇಳ್ತಾರೋ? ಏನ್ ಹೇಳಿರಿಪ್ಪ ಜ್ಞಾನಿಗಳು? ಬಲವಂತ ನಾನೆಂದು ಬಲ್ಲಿದು ಹೊರಳು ಬೇಡ. ಹೌದಾ? ಬಲವಂತ ವಾಲಿ ಶ್ರೀರಾಮನೊಡನಾಡಿ ಛಲದಿಂದ ಕೆಟ್ಟ ಸರ್ವಜ್ಞ ಅಂತ ಹೇಳ್ತಾರೆ ಮಹಾತ್ಮರು. ಹೌದು ಹೇಳ್ಯಾರಲ್ರಿಪ್ಪ. ಏನ ಆತ್ಮೀಯ ಬಂಧುಗಳೇ, ಹೌದು. ಇವತ್ತಿನ ದಿವಸ ಹೇಗಪ್ಪ ಅಂತ ಕೇಳಿದ್ರೆ ಯಾವ್ಯಾವ ವಿಷಯಗಳು ಎಲ್ಲಿಗೆ ಬಂದು ನಿಂತಾವ ಅಂತಕ್ಕಂಥದ್ದು ಅದು ಮೊದಲು ತಿಳಿಸ್ಬೇಕಾಗ್ಯದ. ತಿಳಿಸ್ಬೇಕಾಗ್ಯದ್ರಿಪ್ಪ. ಹೇಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಪ್ರಪ್ರಥಮ ಸಂದದೊಳಗ ಹೌದು ನಮ್ಮ ತಂಗಿ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಹೌದು ಮಾಡಿದ್ರು. ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಪ್ರಶ್ನೆ? ಕಾಣವನೂರ ಮಠದಾಗ ಹೌದು ಅಲ್ಲಿ ಅಗ್ನಿ ಕುಂಡದಾಗ ಹಾರಿ ಮುಂಡುಗನೊಳಗ ಉದಿ ಹೈದ. ಹೌದು ಅಲ್ಲೇ ಯಾಕೆ ಉದಿ ಹೈಬೇಕಾಯ್ತು ಅಂತಕ್ಕಂಥ ಮಾತನ್ನ ಕೇಳಿದಾಗ ನಾನೊಂದು ಹೇಳಿದ್ದೆ ಉತ್ತರ. ಹೌದು ಹೇಳಿದಾಗಿತ್ತು. ಏನು ಹೇಳಿನಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ? ಅಲ್ಲಿ ಬೀರದೇವರ ಭಕ್ತರು ಇದ್ರು. ಹೌದು ಭಕ್ತರಿದ್ರು. ಈಗ ಅಲ್ಲಿ ಚಿನಗುಂಡಿ ಅಂತಕ್ಕಂಥದ್ದು ಅದು 3 ಕಿಲೋಮೀಟರ್ ಮೇಲೆ ಅದ ಹೇಳಿದ್ರ ಅವರು. ಹೌದು. ಇದಕ್ಕ ಹಿನ್ನೆಲೆ ಒಂದು ಕಾರಣ ಅದ. ಅದಕ್ಕೆ ಏನ್ರಿಪ್ಪ ಕಾರಣ? ಯಾಕೆ ಭಕ್ತರು ಅನ್ಬೇಕಾಯ್ತಲ್ಲಿ? ಹೌದು ಯಾಕೆ ಭಕ್ತರು ಅನ್ಬೇಕಾಯ್ತಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಯಾವಾಗ ನನ್ನಪ್ಪ ಮಾಯಿಕೋರಮ ಹಳಗಿರ ಗಾಮನೆಳ ಹುಲಿಜಂತಿಯನ್ನು ಬಿಟ್ಟು ಕ್ವಾಣಗನೂರ ಕರೆ ಸಿದ್ದನ ಹೌದು ದೈಗೊಂಡಗೌಡನ ಹಬ್ಬಕ್ಕೆ ಹೊಂಟಿದ್ದ. ಹೌದು ಏನಾಯ್ತ್ರಿಪ್ಪ? ಹೋಗುವ ಸಮಯದೊಳಗ ಅದೇ ಯಾವ ಮುಂಡಗನೂರ ಭೂಮಿ ಒಳಗೆ ಬಂದು ಹೌದು ಆ ಮುಂಡುಗನೂರ ಭೂಮಿ ಒಳಗೆ ಬಂದಾಗ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಮುಂಡುಗನೂರ್ದು ಗೌಡ ಮಹಾಲಿಂಗರಾಯನ ಜೊತೆಗೂಡಿದ್ರಕ್ಕಂತ 12,000 ದಂಡ ಎಷ್ಟಿತ್ತು ದಂಡ ದರ್ಬಾರ್ ಸಂಗಾಟ. ಹೌದು ಎಲ್ಲರಿಗೆ ಸಾಲ ಪಂಕ್ತಿಗೆ ಹಾಕಿ ಊಟಕ್ಕೆ ಕುಂದ್ರಸ್ಯಾನ. ಹೌದು ಅವಾಗ ಏನಾಯ್ತ್ರಿಪ್ಪ? ಆಗ ನನ್ನಪ್ಪ ಮಾಯಿಕೋರ ಮಹಾಲಿಂಗರಾಯ ಹೇಳ್ದ, ಹೌದು ಈಗ ನೀವು ಊಟಕ್ಕೆ ಹಾಕಿದ್ದು ನಿಜ ಅದ. ಹೌದು ಇನ್ನು ಮುಂದೆ ಇನ್ನೊಮ್ಮೆ ನಾ ಈ ಸ್ಥಾನದೊಳಗೆ ಬರಾವದೀನಿ ಆ ಎಳಗೆ ನೀ ಮತ್ತೆ ನಿನ್ನ ಈ ನನ್ನ ದಂಡಿಗೆ ನೀನು ಉಣಿಸಬೇಕಾಗ್ಯದ ಅಂತ ಹೇಳಿದ್ದವ. ಹೌದು ಹೌದು ಅದ್ರ ಸಲುವಾಗಿ ಅಲ್ಲಿ ಮಾತು ಕೊಟ್ಟ ಪ್ರಕಾರವಾಗಿ ಮಹಾಲಿಂಗರಾಯ ಅಲ್ಲಿ ಮುಂಡಗನೂರದೊಳಗೆ ಉದಿ ಹೈಬೇಕಾಗ್ಯದ. ಹೌದು ಹೌದ್ರಿಪ್ಪ. ಇದು ಒಂದೇ ಕಾರಣ ಅದು. ಹೌದು ಇದ್ರ ಹೊರತಾಗಿ ಮತ್ತೊಂದು ಏನೇನು ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ ಇಲ್ಲಿ ಹೇಳ್ತಾ ಇದೀವಿ. ಹೌದು ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ನಾವು ಕೇಳಿರಕಂತ ಪ್ರಶ್ನೆಗೆ ಉತ್ತರ ಹೇಳಿದ್ರ ಅವರು. ಹೆಂಗ್ ಹೇಳಿದ್ರು? ಅಕ್ಕವ್ವ ಮಾಯವ್ವ ಹೌದಾ ದಿಬ್ಬಿ ಪಟ್ಟಣದೊಳಗೆ ಬರ್ಬೇಕಾಗಿದ್ರೆ ಇದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದಾಗ ಏನ್ ಹೇಳಿದ್ರಪ್ಪ? ಏನೋ ದಿಬ್ರಾಯಾಗ ಮಕ್ಕಳಿದ್ದಿತ್ತಿಲ್ಲ, ಮಕ್ಕಳ ಸಲುವಾಗಿ ಪರಮಾತ್ಮನಲ್ಲಿ ಬೇಡ್ಕೊಂಡ್ರು. ಏನೋ ಅಕ್ಕವ್ವ ಮಾಯವ್ವ ಇವರು ಬರ್ತಾರ, ಅವ್ರನ್ನ ತಂದು ಜಾಕ್ ಮಾಡು ಅಂತ ಪರಮಾತ್ಮ ಹೇಳ್ಯಾನ. ಹೌದು ಅದ್ರ ಸಲುವಾಗಿ ಇಲ್ಲಿಗೆ ಬಂದಾರ ಅಂತಕ್ಕಂಥ ಮಾತನ್ನ ನಮ್ಮ ತಂಗಿ ಹೇಳಿದಳು. ಹೌದು ಹೇಳ್ಯಾರು. ತಂಗಿ ಹೌದು ಇದು ಏನು ಹೇಳಿರಲ್ಲ ಇದು ಸರಿಯಲ್ಲ ಉತ್ತರ. ಹೌದು ಸರಿ ಅಲ್ಲ. ಹೇಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇಲ್ಲಿ ವಿಶೇಷವಾಗಿರಕಂತ ಮಾತದ. ಹೆಂಗ್ರಿಪ್ಪ ಮಾತ? ಏನಪ್ಪಾ ಅಂತ ಕೇಳಿದ್ರೆ ದಿಬ್ಬಿ ಪಟ್ಟಣದೊಳಗೆ ದಿಬ್ರಾಯನ ಹಂತೇಲಿ ಇರ್ತಕ್ಕಂಥ ಬನ್ನಿಗೆ ಸಾವಿರಾರು ಭಾಗ್ಯಗಳಿಗೆ ಜಡ್ಡ ಹತ್ತಿತ್ತು. ಹೌದು ಜಡ್ಡ ಹತ್ತಿತ್ತು. ಆಗೇನಪ್ಪಾ ಅಂತ ಕೇಳಿದ್ರೆ ಅವರ ಮನೆ ದೇವರಾಗಿರಕಂತ ಪಟ್ಟದ ಪ್ರಭುಲಿಂಗ. ಪಟ್ಟದ ಪ್ರಭುಲಿಂಗಗೆ ಹೋಗಿ ದರ್ಶನ ಮಾಡಿದ್ರು. ಆಗ ಪಟ್ಟದ ಪ್ರಭುಲಿಂಗ ಹೇಳಿದೆ ಯಾರಿಗೆ? ದಿಬ್ರಾಯಿಗ. ಏನಂತ? ನಾಳೆ ಸೂರ್ಯ ಉದಯಕ ಹೊಳಿ ಒಳಗ ಬಂಗಾರ ಪೆಟ್ಟಿಗೆ ಒಳಗ 2 ಹೆಣ್ಣು ಕೂಸುಗಳು ಬರ್ತಾ ಇದಾವು. ಹೌದು ಅವರನ್ನು ತಂದು ನೀವು ಜಾಕಿ ಮಾಡಿದ್ರೆ, ಪ್ರೀತಿಯಿಂದ ಜಾಕಿ ಮಾಡಿದ ಅವರಿಗೆ ಬೆಳೆಸಿದ್ರಪ್ಪ ಅಂದ್ರ ಅವರಿಗೆ ಯಾವಾಗ ನೀವು ಮನೆಗೆ ತರ್ತೀರಿ ಆವಾಗ ನಿಮ್ಮ ಕುರಿಗಳ ಜಡ್ಡ ಕಡಿಮೆ ಆಗ್ತಾವ, ನಿಮ್ಮ ಬಂಧನಗಳ ದೂರ ಆಗ್ತಾವ ಅಂತಕ್ಕಂಥ ಮಾತನ್ನ ಅಲ್ಲಿ ಪಟ್ಟದ ಪ್ರಭುಲಿಂಗ ಹೇಳಂತೇಳಿ ಅಕ್ಕವ್ವ ಮಾಯವ ಇಲ್ಲಿಗೆ ಬರಬೇಕಾಯ್ತು. ಹೌದು 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 ಅದಕ್ಕೆ ಇರ್ಲಿ ಏನ ಆತ್ಮೀಯ ಬಂಧುಗಳೇ, ಹ್ಯಾನ್ರಿಪ್ಪ ಇಲ್ಲಿ ಹಾಗಪ್ಪ ಅಂತ ಕೇಳಿದ್ರ ಹೌದು ಇವತ್ತಿನ ದಿವಸ ಎರಡು ಮಹಾಲಿಂಗರಾಯ ಬೀರದೇವರ ಸಂಘ ಕೂಡಿಸಿ ಏನೋ ಒಂದು ಅನುಭವದ ಒಂದು ಅಡಕಾಗಿರ್ಕಂತ ವಿಷಯಗಳ ಬಳಕೆ ಆಗ್ತಾವಂತಕ್ಕಂಥ ಒಂದು ವಿಶ್ವಾಸನ ಇಟ್ಟುಕೊಂಡು ಇವತ್ತಿನ ದಿವಸ ಹಾಲ ಮತದ ವಿಷಯ ಬಗ್ಗೆ ಚರ್ಚೆ ನಡೀಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಮಿಟಿಯವರು ಹೇಳಿದ್ರು. ಹೌದು ಹೌದು ಅದರ ಸಲುವಾಗಿ ಕೆಲವೇ ವಿಷಯಗಳ ಈ ತರನಾಗಿ ಬರ್ತಾ ಇದಾವು. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಹೇಗಪ್ಪ ಅಂತ ಕೇಳಿದ್ರೆ ಜ್ಞಾನಿಗಳ ಒಂದು ಮಾತನ್ನ ಹೇಳ್ತಾರೋ. ಏನ್ ಹೇಳ್ಯಾರಪ್ಪ ಜ್ಞಾನಿಗಳು? ಕರ್ಮ ತೇರ ಅಚ್ಚ ಆಯ್ತು, ಕಿಸ್ಮತ್ ತೇರ ದಾಸಿ ಹೇ, ನೇತಗರ ಸಾಪಾಯ್ತು, ಗರ್ಮೆ ಮತ್ತು ಆಕಾಶಿ ಅಂತೇಳಿ ನಾವು ಹೋದ ಸಂದನಾಗಿ ಹೇಳಿದ್ದೆ. ಹೌದು ಹೇಳಿದ್ದು. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ?
ಇದನ್ನ ಯಾಕೆ ಹೇಳ್ಬೇಕಾಗೈತಿ? ಯಾಕ? ಯಾವ ಮನುಷ್ಯನ ಕರ್ಮ ಒಳ್ಳೇದ ಇರ್ತಾ ಇದೋ ಹೌದು, ಆ ಮನುಷ್ಯನಿಗೆ ಬಂದಿರಕಂತ ಭವಬಂಧನಗಳನ್ನ ಭಗವಂತ ತಾನಾಗಿನೇ ಬಂದು ಆ ಭಕ್ತನ ಭವಬಂಧನಗಳನ್ನ ದೂರ ಮಾಡ್ತಾನಂತಕ್ಕಂಥ ಮಾತನ್ನ ಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಹೌದು ಹೇಳ್ತಾರು. ಅದಕ್ಕ ಇಲ್ಲೇನಪ್ಪ ಅಂತ ಕೇಳಿದ್ರೆ ಶಿವಸಿದ್ಧ ಬೀರದೇವರ ಹೌದ್, ಆ ಭಕ್ತನಿಗೆ ಬಂದಿರಕಂತ ಭವಬಂಧನಗಳನ್ನ ಯಾವ ತರನಾಗಿ ದೂರ ಮಾಡನಂತಕ್ಕಂಥದ್ದು ಹೌದು. ಒಂದು 4 ಮಾತುಗಳನ್ನ ಹೇಳಿ ಮುಂದ ಒಂದು 4 ನುಡಿ ಸುಂದರವಾದ ಚಾಲನ್ನ ಹಾಡಿ ಮತ್ತೆ ಸಕಲದ್ರಿಗೆ ಪಳಿ ಹೋಗ್ತದ. ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಇಲ್ಲಿ ಹಾಗಪ್ಪ ಅಂತ ಕೇಳಿದ್ರ ಹೆಂಗ್ರಿ? ನನ್ನ ಅಪ್ಪ ಶಿವಸಿದ್ಧ ಬೀರದೇವರ ಚಂದನಗಿರಿ ಒಳಗೆ ಜಗದ್ಗುರು ರೇವಣಸಿದ್ದೇಶ್ವರನ ಹಬ್ಬದ ಕಾರ್ಯವನ್ನು ಮುಗಿಸಿಕೊಂಡು ಕೈಲಾಸದಿಂದ ಬಂದಿರಕಂತ ಸರದ ಕೈಯಾಗಿ ಹಿಡದ ಉರಿಬೆಂಕಿ ಆಗಿದೆ ದೇವರ. ಹೌದು, ನನ್ನಪ್ಪ ಶಿವಸಿದ್ಧ ಬೀರದೇವರು ವಿಚಾರ ಮಾಡಿದ್ದ ಏನಂತ? ಗುರುವಿನ ಹಬ್ಬ ಮುಗಿದಾದ ಗುರುವಿನ ಆಶೀರ್ವಾದ ಪಡ್ಕೊಂಡಿನಿ, ಪರಮಾತ್ಮನ ಅನುಗ್ರಹ ನನಗಾಗ್ಯದ. ಹೌದು ಹೌದು. ಈಗ ನಾನು ಹೋಗ್ಬೇಕಂತ ತಿಳ್ಕೊಂಡು ಚಂದನಗಿರಿಯನ್ನು ಬಿಟ್ಟು ಹೊಂಟ. ಹೌದು ಹೊಂಟ. ಚಂದನಗಿರಿಯನ್ನು ಬಿಟ್ಟು ಹೋಗುವ ಸಮಯದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿದ್ರಿಪ್ಪ? ಅಕ್ಕನೇಳ ಮಾಯವ್ವ ತಮ್ಮಗ ಕೇಳ್ತಾ ಇದ್ದಾಳ. ಏನ್ ಕೇಳ್ತಾಳು? ಅಲ್ಲೋ ತಮ್ಮ, ಹೌದಾ ನೀನು ಗುರುವಿನ ಹಬ್ಬಿನ ಸಲುವಾಗಿ ನಮ್ಮನ್ನ ಕರ್ಕೊಂಡು ಬಂದಿ, ನಮಗ ಬಿಟ್ಟು ನೀ ಎಲ್ಲಿಗೆ ಹೊಂಟೋ ಬೀರು ಅಂತೇಳಿ ಅಕ್ಕನೇಳ ಮಾಯವ್ವ ತಮ್ಮಗ ಕೇಳಿದಳು. ಅವಾಗ ಏನ್ ಹೇಳ್ತಾನ್ರಿಪ್ಪ ತಮ್ಮ? ಅವಾಗ ನನ್ನ ಅಪ್ಪ ಶಿವಸಿದ್ಧ ಬೀರದೇವರ ಅಕ್ಕನೇಳ ಮಾಯವ್ಗೆ ಹೇಳ್ತಾ ಇದ್ದಾನ. ಏನ್ ಹೇಳ್ತಾನು? ಅಕ್ಕ ಇದು ನೋಡು, ಕೈಲಾಸದಿಂದ ಸನದು ಬಂದಾದ. ಹೌದಾ, ಈ ಸನದು ಓದೋ ತಂದ. ಹೌದ್, ಅಕ್ಕನೇಳ ಮಾಯವನು ಸ್ವಾಧ್ಯಾನ ಮಾಡದ. ಹೌದು. ಆಗ ಅಕ್ಕನೇಳ ಮಾಯವ ಸನದು ಓದಿದಳು. ಸನದು ಓದಿ ಬೀರದೇವರಿಗೆ ಹೇಳ್ತಾ ಇದ್ದಾಳ, ಹೌದ್ ತಮ್ಮ ಬೀರು, ಹೌದಾ ಕ್ವಾಣೇಶ್ವರ ದೈತ ಬಹಳ ಕೆಟ್ಟದಾನ, ಬಹಳ ದುಷ್ಟದಾನು. ಹೌದ್, ನೀ ಅಲ್ಲಿಗೆ ಹೋಗೋದು ಬೇಡ ಅಂತೇಳಿ ಅಕ್ಕನೇಳ ಮಾಯವ್ವ ತಮ್ಮಗೂ ಹೇಳಿದಳು ಪ್ರೀತಿದಿಂದ. ಅವಾಗ ಏನಾಯ್ತ್ರಿಪ್ಪ? ಅವಾಗ ಶಿವಸಿದ್ಧ ಬೀರದೇವರ ಅಕ್ಕನೇಳ ಮಾಯವ್ಗೆ ಹೇಳ್ತಾ ಇದ್ದಾನ. ಏನ್ ಹೇಳ್ತಾನು? ಅಕ್ಕ ಪರಮಾತ್ಮನ ಅನುಗ್ರಹ ಆಗ್ಯಾದ, ಹೌದು, ಗುರುವಿನ ಆಶೀರ್ವಾದ ಪಡ್ಕೊಂಡಿನಿ, ಹೌದ್, ನಾನು ಮುಂದಿಟ್ಟದ ಪಾದ ಹಿಂದಿಡುದಿಲ್ಲ ಅಕ್ಕ, ನಾ ಹೊಂಟಿನ ಅಂತೇಳಿ ತಯಾರಾಗಿ ನಿಂತ. ಹೌದು ಹೌದು. ಆಗ ತಯಾರಾಗಿ ನಿಂತಾಗ ಅಕ್ಕನೇಳ ಮಾಯವಂತಾಳ, ಇವ ಹಠಮಾರಿ ದೇವರದಾನ. ಹೌದ್, ಒಮ್ಮ ಹಠ ತೊಟ್ಟಪ್ಪ ಅಂದ್ರೆ ಹಿಂಬರಿಗೆ ತೊಳಂಗಿಲ್ಲ. ನಾನು ಹೋಗ್ಬೇಕಂತ ತಿಳ್ಕೊಂಡು ಅಕ್ಕನೇಳ ಮಾಯವ್ವ ತಮ್ಮಗೆ ಹೇಳ್ತಾ ಇದ್ದಾಳ. ಏನ್ ಹೇಳ್ತಾಳ್ರಿಪ್ಪ? ತಮ್ಮ, ಹೌದಾ, ನಾವು 2 ಮಂದಿ ಅಕ್ಕ ತಂಗಿಯರು ಕೂಡಿಕೊಂಡು ನಿನ್ನ ಸಹಾಯಾರ್ಥವಾಗಿ ಬರ್ತೀವಿ ಅಂತ ಹೇಳಿದ್ರು ಅವರು. ಹೌದು. ಅವಾಗ ಅಕ್ಕವ್ವ ಮಾಯವ್ವ ಶಿವಸಿದ್ಧ ಬೀರದೇವರ 3 ಮಂದಿ ಕೂಡಿಕೊಂಡು ಚಂದನಗಿರಿಯನ್ನು ಬಿಟ್ಟು ಹೊಂಟಿದ್ರು. ಹೌದು ಹೌದು. ಆಗ ದೇವರಿಗಳಿಯ ಬಪ್ಪಣಗ ಅರವು ಸಂದೇಣ ಇತ್ತು. ಹೌದ್, ಅರವು ಸಂದೇಣ ಆಗಿ ಸಾಗಿ ದೇವರಿಗಳಿಯ ಬಪ್ಪಣ ಸಾಗಿ ಎಲ್ಲಿಗೆ ಬಂದಿದ್ದಪ್ಪ ಅಂತ ಕೇಳಿದ್ರ, ಎಲ್ಲಿ ಬಂದಿದ್ರಪ್ಪ? ಬೀರದೇವರ ಹಂತೆಯಲ್ಲಿ ಬಂದು ಬೀರದೇವರಿಗೆ ಕೇಳ್ತಾ ಇದ್ದಾನ. ಏನ್ ಕೇಳ್ತಾನ? ಅಪ್ಪ, ಹೌದು ಬೀರೇಶ, ಹೌದ್, ನಿನಗೆ ಬಿಟ್ಟು ನಾವೊಂದು ಕ್ಷಣ ಇರಂಗಿಲ್ಲ, ನನಗೆ ಬಿಟ್ಟು ನೀವೊಂದು ಕ್ಷಣ ಇರಂಗಿಲ್ಲ. ಹೌದು ಹೌದು. ಇವತ್ತು ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೊಂಟಿದ್ದಪ್ಪ ಅಂತ ಕೇಳ್ದ. ಹೌದು. ಅವಾಗ ಶಿವಸಿದ್ಧ ಬೀರದೇವರ ದೇವರಿಗಳಿಯ ಬಪ್ಪಣಿಗೆ ಹೇಳ್ತಾ ಇದ್ದಾನು. ಏನ್ ಹೇಳ್ತಾನ್ರಿಪ್ಪ? ನೋಡು ಬಪ್ಪಣ್ಣ, ಕೈಲಾಸದಿಂದ ಸಣ್ಣದ ಬಂದಾದ ನಾನು ಕ್ವಾಣೇಶ್ವರ ದೈತನ ಮರದನಕ್ಕೆ ಹೊಂಟೀನಿ ಅಂತ ಹೇಳ್ದ. ಹೌದು. ಆಗ ದೇವರಿಗಳಿಯ ಬಪ್ಪಣ್ಣ ಹೇಳ್ತಾನೆ ಬೀರದೇವರಿಗೆ, ಏನ್ ಹೇಳ್ತಾನ್ರಿಪ್ಪ? ನಾನು ನಿನ್ನ ಸಹಾಯಾರ್ಥವಾಗಿ ನಿನ್ನ ಜೊತೆಗೂಡಿ ಬರ್ತೀನಿ ತಂದ. ಹೌದು. ಆಗ ಅಕ್ಕವ್ವ ಮಾಯವ್ವ ಶಿವಸಿದ್ಧ ಬೀರದೇವರ ದೇವರಿಗಳಿಯ ಬಪ್ಪಣ್ಣ 4 ಮಂದಿ ಕೂಡಿಕೊಂಡು ಚಂದನಗಿರಿಯನ್ನು ಬಿಟ್ರು. ಹೌದ್, ಚಂದನಗಿರಿಯನ್ನು ಬಿಟ್ಟು ಸಾಗಿ ನಡೆಯುತ್ತಾ 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 ಎಲ್ಲಿಗೆ ಬಂದಿದ್ರಪ್ಪ ಅಂತ ಕೇಳಿದ್ರೆ ಮುಂಗಿಪಟ್ಟಣ ಸೀಮಿ ಒಳಗೆ ಬಂದ್ರು. ಹೌದು. ಮುಂಗಿಪಟ್ಟಣ ಸಮೀಪಕ್ಕಿತ್ತು. ಒಂದು ಬನ್ನಿ ಮಹಾಂಕಾಳಿ ಗಿಡತೊಳಗೆ ವಿಶ್ರಾಂತಿ ಗಳಿಬೇಕಂತೇಳಿ ಎಲ್ಲರೂ ಕೂತ್ಕೊಂಡಿದ್ರು. ಹೌದು ಹೌದು. ಆಗ ಸ್ವಲ್ಪ ವಿಶ್ರಾಂತಿ ಗಳಿಯುವ ಸಮಯದೊಳಗೆ ಎಲ್ಲರಿಗೆ ನಿದ್ರೆ ಹತ್ತಿತ್ತು. ಬೀರದೇವರು ಸ್ವಲ್ಪ ಎದ್ದು ಮುಂದಕ್ಕೆ ಹೋಗಿದ್ದ. ಹೌದು. ಆಗೇನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಗಿತ್ರಿಪ್ಪ? ಮುಂಗಿಪಟ್ಟಣದಿಂದ ನೆರಮನಿ ಹೊರಮನಿ ಬಾಲ್ಯಾರು ಚಿನ್ನದ ಸಿಂಬಿ ರಂಡದ ಕೊಡ ಹಿಡ್ಕೊಂಡು ಗೋದಾವರಿ ಹೊಳಿ ನೀರಿಗೆ ಹೊಂಟಿದ್ರು ಅವರು. ಹೌದು ಹೌದು. ಒಬ್ರಿಗೊಬ್ರು ಮಾತಾಡ್ತಿದ್ರು ಅವರು. ಏನಂತ? ನಮ್ಮ ಊರಿನ ಅರಸ ಒಳ್ಳೆವಿದ್ದ, ಬಡವ ಬಾಂಧವರಿಗೆ ಸಂರಕ್ಷಣೆ ಮಾಡ್ತಿದ್ದ, ಅನ್ನದಾತ ಇದ್ದ. ಹೌದು ಹೌದು. ಅಂತವನಿಗೆ ಮಾರೋ ಹೊಡೆದಾದ ಈಗ ಸೈತನೋ ಒಂದು ಕ್ಷಣದಾಗ ಸೈತನೋ ಇಂಥ ಪರಿಸ್ಥಿತಿ ಒಂದಾಗ್ಯಾದ. ಹೌದು. ಇಂಥ ಎಳ ಭಗವಂತ ತರಬಾರ್ದಾಗಿತ್ತು ಅಂತ ಹೇಳಿದ್ರು ಅವರು. ಹೌದು ಹೌದು. ಇದು ಮಾತಾಡಿದ್ದು ಬಾಲ್ಯಾರಾಡಿದ ಮಾತು ಬೀರದೇವರ ಕಿವಿಗೆ ಬಿತ್ತು. ಹೌದು. ಆಗ ನನ್ನಪ್ಪ ಶಿವಸಿದ್ಧ ಬೀರದೇವರು ಅವರು ಬರುವ ದಾರಿಗೆ ಹೋಗಿ ಎದುರುಗಡೆ ಹೋಗಿ ನಿಂತು ಮುಂಗಿಪಟ್ಟಣದ ಬಾಲ್ಯಾರು ನೀರು ತುಂಬಿಕೊಂಡು ಮರಳಿ ಮನಿ ಕಡೆ ಹೊಂಟಿದ್ರು. ಅವರು ಎದುರುಗಡೆ ಹೋಗಿ ಬೀರದೇವರು ನಿಂತ. ಹೌದು. ಆಗ ಬೀರದೇವ್ರು ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ತಾಯಂದ್ರೆ ಹೋಗುವತ್ನಾಗ ಏನು ಮಾತಾಡ್ತಿದ್ರಿ, ಅದು ಏನು ವಿಷಯದ ಅಂತ ಕೇಳ್ದ. ಹೌದು ಹೌದು. ಆಗ ಬಾಲ್ಯಾರು ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ಯಪ್ಪ